ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಡಿ.ಆರ್. ಟೆಕ್ ಪೀಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಬೆಂಗಳೂರು ಮೆಟ್ರೋ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ. ಪುರುಷ ಮತ್ತು ಮಹಿಳೆಯರು ಅಪ್ಲಿಕೇಶನ್ ಹಾಕಬಹುದು. ಈ ಸಂಬಳ 1,64,000 ರೂಪಾಯಿ ಸಂಬಳವಾಗಿದ್ದು, ಸ್ಥಳ ನಮ್ಮ ಹೆಮ್ಮೆಯ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಒಂದು ಮೆಟ್ರೋ ಲೊಕೇಶನ್ ಇರ್ತಕ್ಕಂಥದ್ದು. ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದೇ ಎಕ್ಸಾಮ್ ಬರೀಬೇಕಾಗಿಲ್ಲ. ಸಂದರ್ಶನ ಮೂಲಕ ಆಯ್ಕೆಯನ್ನು ಮಾಡಲಾಗುವುದು. ನಿಮ್ಮದು ಈ ಒಂದು ಸಂದರ್ಶನ ಮೂಲಕ ಫೈನಲ್ ಆಗಿ ಈ ಒಂದು ರಿಕ್ವೈರ್ಮೆಂಟನ್ನು ಆಯ್ಕೆ ಮಾಡಲಾಗುವುದು. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದರೆ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿದಿನ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಹೊಸ ಜಾಬ್ ನೋಟಿಫಿಕೇಶನ್ ವಿಡಿಯೋನ ನಿಮಗೆ ಹಾಕ್ತಾ ಇರ್ತೀನಿ. ಸೊ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ಪ್ರತಿದಿನ ನೋಟಿಫಿಕೇಶನ್ ಬರ್ತದೆ. ಸೊ ಹಾಗಾಗಿ ಬೆಲ್ ಐಕನ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ BMRCL ರಿಕ್ವೈರ್ಮೆಂಟ್ 2024. ಸ್ನೇಹಿತರೆ, ಇಲಾಖೆ ಹೆಸರು ಆಲ್ರೆಡಿ ನಿಮಗೆ ಹೇಳಿದ ಹಾಗೆ BMRCL ಏನು ರಿಕ್ವೈರ್ಮೆಂಟನ್ನು ಕಾಲ್ಫರ್ ಮಾಡಿದರೆ 2024. ಹುದ್ದೆಗಳ ಸಂಖ್ಯೆಯಲ್ಲಿ 3 ಹುದ್ದೆಗಳು ಇರತಕ್ಕಂಥದ್ದು. ಹುದ್ದೆಯ ಹೆಸರು ಜನರಲ್ ಮ್ಯಾನೇಜರ್, ಡೆಪ್ಟಿ ಜನರಲ್ ಮ್ಯಾನೇಜರ್. ಈ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಉದ್ಯೋಗ ಸ್ಥಳ ನಮ್ಮ ಹೆಮ್ಮೆಯ ಬೆಂಗಳೂರು ನಗರ, ಕರ್ನಾಟಕ. ಅಪ್ಲಿಕೇಶನ್ ಮೋಡ್ ಆನ್ಲೈನ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಅದರ ಜೊತೆಗೆ ಹುದ್ದೆಗಳ ವಿವರ ಯಾವುದಪ್ಪ ಅಂತಂದರೆ, ಪ್ರಧಾನ ವ್ಯವಸ್ಥಾಪಕರು 1 ಹುದ್ದೆ ಇರತಕ್ಕಂಥದ್ದು, ಉಪ ಪ್ರಧಾನ ವ್ಯವಸ್ಥಾಪಕರು ಮತ್ತು 2 ಹುದ್ದೆ ಇರತಕ್ಕಂಥದ್ದು. ಟೋಟಲ್ ಆಗಿ ಇಲ್ಲಿ 3 ವೇಕೆನ್ಸಿಗಳು ಇರ್ತಕ್ಕಂಥ ಹುದ್ದೆಗಳಾಗಿರುತ್ತದೆ. ಮತ್ತೆ ಇನ್ ಡೀಟೇಲ್ಸ್ ಆಗಿ ನಾವು ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಸಂಬಳದ ವಿವರ. ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 1,64,000 ರೂಪಾಯಿ ಸಂಬಳವಾಗಿರುತ್ತದೆ. ಅದರ ಜೊತೆಗೆ 2,60,250 ರೂಪಾಯಿ ಕೂಡ ಸಂಬಳ ಇರ್ತದೆ. ಇಲ್ಲಿ 2 ವೇಕೆನ್ಸಿ ಇರ್ತವೆ, ಪ್ರಧಾನ ವ್ಯವಸ್ಥಾಪಕರು ಮತ್ತು ಉಪ ಪ್ರಧಾನ ವ್ಯವಸ್ಥಾಪಕರು ಏನಿದ್ದಾರೆ ಆ ಒಂದು ಕೆಟಗರಿಗೆ ಸಂಬಂಧಪಟ್ಟ ಪೋಸ್ಟ್ಗೆ ಇರ್ತಕ್ಕಂಥ ಇಲ್ಲಿ ಸ್ಯಾಲರಿ ತಾವುಗಳು ಗಮನಿಸಬಹುದು. ಅದೇ ರೀತಿಯಾಗಿ ವಯೋಮಿತಿ ನೋಡೋದಾದರೆ, ಪ್ರಧಾನ ವ್ಯವಸ್ಥಾಪಕರು ಏನಿದ್ದಾರೆ ಅವರಿಗೆ 55 ವರ್ಷ ಏಜ್ ಲಿಮಿಟ್ ಇರ್ತಕ್ಕಂಥದ್ದು. ಉಪ ಪ್ರಧಾನ ವ್ಯವಸ್ಥಾಪಕರು ಏನಿದ್ದಾರೆ ಅವರಿಗೆ 48 ವರ್ಷ ಇಲ್ಲಿ ವಯಸ್ಸಿನ ರಿಕ್ವೈರ್ಮೆಂಟನ್ನು ಬೇಕಾಗಿದೆ. ಶೈಕ್ಷಣಿಕ ಅರ್ಹತೆ, ಎಜುಕೇಷನ್ ಕ್ವಾಲಿಫಿಕೇಶನ್ ಏನಪ್ಪ ಅಂತ ಹೇಳಿದ್ರೆ, BMRCL ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯು ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ, ಅಂದರೆ ಏನು BMRCL ರಿಕ್ವೈರ್ಮೆಂಟ್ ಪ್ರಕಾರ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ನೀವು ಪದವಿ ಕೋರ್ಸನ್ನು ಅಥವಾ ಪದವಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಬೇಕು. ಆದರೆ ಯಾವುದು ಡಿಗ್ರಿ ತಗೊಂಡಿರಬೇಕಪ್ಪ ಅಂದರೆ MSW, MA ಮತ್ತು MBA ಈ ಒಂದು ಕೋರ್ಸಲ್ಲಿ ನೀವು ಡಿಗ್ರಿನ ಪೂರ್ಣಗೊಳಿಸಿರಬೇಕು. ಅಂಥ ಅಭ್ಯರ್ಥಿಗಳಿಗೆ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ. ಹಾಗಾದರೆ ಆಯ್ಕೆ ವಿಧಾನ, ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಮಾಡ್ತಾರಪ್ಪ ಅಂತಂದರೆ, ಅರ್ಹತೆ, ಅನುಭವ ಹಾಗೂ ಸಂದರ್ಶನ ಮೂಲಕ. ಏನು ನಿಮಗೆ ಅರ್ಹತೆ ಏನು ಇರಬೇಕು? ಈ ಒಂದು BSW, MBA, MBA, MA ಈ ಒಂದು ಕ್ವಾಲಿಫಿಕೇಶನ್ ಇದ್ದಾಗ ಅರ್ಹತೆ ಬೇಕಾಗುತ್ತೆ. ಅದರ ಜೊತೆಗೆ ಅನುಭವ, ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗುತ್ತೆ. ಈ ಅನುಭವ ಮತ್ತು ಅರ್ಹತೆ ಇದ್ದಾದ ಮೇಲೆ ನಿಮಗೆ ಸಂದರ್ಶನ ಮೂಲಕ ಫೈನಲ್ ಲಿಸ್ಟನ್ನು ಇನ್ನು ಮೆರಿಟ್ ಆಧಾರದ ಮೇಲೆ ಫೈನಲ್ ಲಿಸ್ಟನ್ನು ಮಾಡ್ತಾರೆ. ಹಾಗಾದರೆ ಅರ್ಜಿ ಸಲ್ಲಿಸುವ ವಿಳಾಸ, ಇದು ಅರ್ಜಿ ಅಂದರೆ ಇದು ಆನ್ಲೈನ್ ಮುಖಾಂತರ ಅರ್ಜಿ ಇರ್ತಕ್ಕಂಥದ್ದು. ಅದರ ಜೊತೆಗೆ ಅರ್ಜಿ ಸಲ್ಲಿಸುವ ವಿಳಾಸ ಅಂದರೆ ನೀವು ಹಾರ್ಡ್ ಕಾಪಿನ ಈ ಒಂದು ಕಾರ್ಪೊರೇಷನ್ ಏನು BMRCLಗೆ ನೀವು ಕಳಿಸಬೇಕಾಗುತ್ತೆ. ಜನರಲ್ ಮ್ಯಾನೇಜರ್ HR ಬೆಂಗಳೂರು, ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು BMTC ಕಾಂಪ್ಲೆಕ್ಸ್, KH ರಸ್ತೆ, ಶಾಂತಿನಗರ, ಬೆಂಗಳೂರು 560027 ಈ ಒಂದು ಅಡ್ರೆಸ್ಗೆ ಏನು ಅಪ್ಲಿಕೇಶನ್ ಹಾಕಿರ್ತೀರಲ್ವ, ಆನ್ಲೈನ್ ಅಪ್ಲಿಕೇಶನು ಹಾಕಾದ ಮೇಲೆ ಈ ಒಂದು ಅಡ್ರೆಸ್ಗೆ ತಮ್ಮ ಏನು ಅಪ್ಲಿಕೇಶನ್ ಜೊತೆಗೆ ತಮ್ಮ ವರ್ಕ್ ಎಕ್ಸ್ಪೀರಿಯನ್ಸು ಮತ್ತು ಡಿಗ್ರಿ ಸರ್ಟಿಫಿಕೇಟು, ಕಾಸ್ಟ್ ವೇಜ್ ಏನಾರ ಇದ್ದರೆ ಈ ಒಂದು ಅಡ್ರೆಸ್ಗೆ ನೀವು ಬೈ ಹ್ಯಾಂಡ್ ಪೋಸ್ಟ್ ಮುಖಾಂತರ ಅಡ್ರೆಸ್ಸನ್ನು ಸೆಂಡ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಡಾಕ್ಯುಮೆಂಟ್ ಎಲ್ಲ ಸೆಂಡ್ ಮಾಡಬೇಕಾಗುತ್ತೆ ಈ ಅಡ್ರೆಸ್ಗೆ. ಪ್ರಮುಖ ದಿನಾಂಕಗಳು ತಾವುಗಳಿಗೆ ಗಮನಿಸಬಹುದು. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 20/7/2024 ಆಡಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16th August 2024 ಇದು ಕೊನೆಯ ದಿನಾಂಕವಾಗಿರ್ತದೆ. ಅರ್ಜಿಯ ಸಹಿ ಮಾಡಿದ ಪ್ರಿಂಟೌಟ್ ಪ್ರಕೃತಿಯು ಕೊನೆಯ ದಿನಾಂಕ 20 August 2024. ಸ್ನೇಹಿತರೆ, ಇಲ್ಲಿ ತಾವು ಗಮನಿಸಬೇಕಾಗಿರೋದೇನೆಂದರೆ 16th Augustಗೆ ಅಪ್ಲಿಕೇಶನ್ ಹಾಕೋದು ಲಾಸ್ಟ್ ಡೇಟ್ ಆಗಿರ್ತದೆ. 20 August ಒಳಗಡೆ ನಾನು ನಿಮಗೆ ಮೊದಲೇ ಹೇಳಿದ್ದೆ, ಏನು ಅಡ್ರೆಸ್ ಹೇಳಿದ್ನಲ್ವಾ, ಸೊ ಆ ಅಡ್ರೆಸ್ಗೆ ನಿಮ್ಮ ಈ ಒಂದು ಅಪ್ಲಿಕೇಶನ್ 20 August 2024 ಒಳಗಡೆ ಅಲ್ಲಿಗೆ ರೀಚ್ ಆಗಬೇಕಾಗುತ್ತೆ. ನೀವು ಎಷ್ಟು ಬೇಗನೆ ಜಲ್ದಿ ಅಪ್ಲಿಕೇಶನ್ ಹಾಕಿಬಿಟ್ಟು ಆ ಅಡ್ರೆಸ್ಗೆ ನಿಮ್ಮ ಹಾರ್ಡ್ ಕಾಪಿಯನ್ನು ಬೈ ನಾರ್ಮಲ್ ಪೋಸ್ಟ್ ಮುಖಾಂತರ ನೀವು ಆ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ನೀವು ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಕ್ಲಿಕ್ ಮಾಡೋ ಮೂಲಕ ತಮ್ಮ ಅಪ್ಲಿಕೇಶನ್ ಅನ್ನು ಡೈರೆಕ್ಟ್ ಆಗಿ ಹಾಕಬಹುದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್, ಅದರ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ.